ಸಾಂಸ್ಥಿಕ ಚುನಾವಣೆಗಳು ಪ್ರಕ್ರಿಯೆಗಳು ನಮ್ಮ ಜೆಡಿಎಸ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ನಾಡಗೌಡರು ಸಾಹೇಬ್ರು ಇಲ್ಲಿ ಕೂತಿದ್ದಾರೆ, ತಿಪ್ಪೇಸ್ವಾಮಣ್ಣವರು ಬೆಂಗಳೂರಿನಲ್ಲಿದ್ದಾರೆ. 2 ವರ್ಷಕ್ಕೊಮ್ಮೆ ಎಲ್ಲವೂ ಕೂಡ ಇವೆಲ್ಲ ನಾವು ಸಬ್ಮಿಟ್ ಮಾಡಬೇಕಾಗ್ತದೆ. ಇಟ್ ಇಸ್ ಅನ್ ಎಲೆಕ್ಷನ್ ಪ್ರಾಸೆಸ್. ಸೊ ಇವೆಲ್ಲ ಈಗ ಪಕ್ಷದ ವತಿಯಿಂದ ನಡೀತಾ ಇದೆ. ಇಂಟರ್ನಲಿ ದಿಸ್ ಇಸ್ ಹ್ಯಾಪನಿಂಗ್. ಸೊ ಸಂಪೂರ್ಣವಾಗಿ 224 ಕ್ಷೇತ್ರದಲ್ಲೂ ಕೂಡ ಎಲ್ಲ ಸಕ್ರಿಯವಾಗಿ ಪದಾಧಿಕಾರಿಗಳನ್ನ ನೇಮಕಾತಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿದೆ. ಯಾಕೆಂದ್ರೆ ತಮಗೆ ಗೊತ್ತಿದೆಯಣ್ಣ, ಚುನಾವಣೆ ಇನ್ನು 3 ವರ್ಷ ಇದೆ. ನಾವೇನು ಚುನಾವಣೆ ಸಮೀಪದಲ್ಲಿ ಇವತ್ತು ಬಂದಿರತಕ್ಕಂಥದ್ದಲ್ಲ. ನಾನು ಬಂದಿರತಕ್ಕಂಥದ್ದೇ ಪಕ್ಷ ಕಟ್ಟಲಿಕ್ಕೆ, ಜಿಲ್ಲೆನಲ್ಲಿರ್ತಕ್ಕಂಥ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು. ಈಗ ಸದ್ಯದ ಮಟ್ಟಕ್ಕೆ ಇರ್ತಕ್ಕಂಥ ಪದಾಧಿಕಾರಿಗಳನ್ನ ಯಾವ ರೀತಿ ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಇನ್ಯಾರಾದರೂ ಅವರ ಜಾಗವನ್ನ ಬರ್ಸ್ಲಿಕ್ಕೆ ಏನಾದರೂ ನಮ್ಮ ಕಾರ್ಯಕರ್ತರು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತಕ್ಕಂಥ ಇವೆಲ್ಲ ವರದಿಯನ್ನ ಇವತ್ತು ತೆಗೆದುಕೊಂಡು ಹೋಗಿ ನಾವು ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬರಬೇಕಾಗಿದೆ. ಅದನ್ನ ಮಾಡ್ತಾ ಇದ್ದೇವೆ. ಪ್ರವಾಸವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು, ಕೈಗೆ ಎತ್ಕೊಂಡಿರ್ತಕ್ಕಂಥದ್ದು, ಸುಮ್ಮನೆ ಬಂದು ಸಭೆಗಳಲ್ಲಿ ಉದ್ದೇಶಿಸಿ ತರಾತುರಿಯಲ್ಲಿ ಹೋಗ್ತಕ್ಕಂಥದ್ದಕ್ಕೆ ನಾನು ಬಂದಿಲ್ಲಣ್ಣ. ಯಾಕೆಂದ್ರೆ ಬಹುಶಃ ನಿನ್ನೆ ದಿನ ಕೂಡ ನಾನು ಬೀದರ್ಗೆ ಹೋದಾಗ ಜಿಲ್ಲಾಧ್ಯಕ್ಷರ ಮನೆ, ತಾಲೂಕು ಅಧ್ಯಕ್ಷರ ಮನೆ, ನಗರಾಧ್ಯಕ್ಷರ ಮನೆ ಪ್ಲಸ್ ಯಾರ್ಯಾರು ತಾವೇ ಹೇಳ್ದಂಗೆ ಈ ನಮ್ಮ ಪಕ್ಷದ ಪರವಾಗಿ ಪಾಪ ನೀವೇ ಸಲಹೆ ಕೊಟ್ಟಿದ್ದೀರಿ ನಮ್ಗೆ, ಯಾರ್ಯಾರು ಮುನ್ಸ್ಕೊಂಡಿದ್ದಾರೆ. ಇಲ್ಲ ನೀವು ಮಾಡೋಣ, ಎಲ್ಲರನ್ನು ಉಳಿಸ್ಕೊಳ್ಳೋದಣ್ಣ. ಈ ಪಾರ್ಟಿ ಪರವಾಗಿ ಯಾರು ಇಲ್ಲಿವರೆಗೂ ದುಡ್ಕೊಂಡ್ ಬಂದಿದ್ದಾರೆ, ಯಾರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ ಅಂತ ಹಿರಿಯ ಮುಖಂಡರುಗಳನ್ನ ಪಾರ್ಟಿ ಅಪ್ರೋಚ್ ಮಾಡ್ತೀವಿ. ಎಲೆಕ್ಷನ್ ಮೂಮೆಂಟ್ಗೆ ಬರಬಾರ್ದು ಅಂತಾನೆ ಈಗ 3 ವರ್ಷ ಇದೆಯಲ್ಲಣ್ಣ, ಅದಕ್ಕೋಸ್ಕರ ಈಗಲಿಂದ ಪ್ರವಾಸ ಕೈಗೆತ್ಕೊಂಡಿದೀವಣ್ಣ. ಯಾವ ಚುನಾವಣೆ ಇಲ್ಲ. ಈಗ ತಮಗೆ ಗೊತ್ತಿದೆ, ಈಗ ಇರ್ತಕ್ಕಂಥದ್ದೇ ಡಿಸೆಂಬರ್ ತಿಂಗಳು ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ಇದು ಕಾರ್ಯಕರ್ತರ ಚುನಾವಣೆ. ಹಾಗಾಗಿ ಈಗ ಯಾರ್ಯಾರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ, ಯಾರ್ಯಾರು ಹಿರಿಯಕರು, ಬುದ್ಧಿಜೀವಿಗಳು, ವಿದ್ಯಾವಂತರು, ಪ್ರಜ್ಞಾವಂತರುಗಳು ಮನೇಲಿ ಕೂತಿದ್ದಾರೆ, ಇನ್ನೂ ಪಕ್ಷದ ಪರವಾಗಿ ಮನಸ್ಸಿನಲ್ಲಿ ಒಂದು ಒಲವು ಇಟ್ಕೊಂಡಿದ್ದಾರೆ ಅಂತವ್ರ ಜೊತೆ ಕೂತು ಚರ್ಚೆನ ಮಾಡ್ತೀವಿ. ನಾವು ಎಂದು ಕೂಡ ಒಂದು ಮಾತನ್ನ ಹೇಳ್ತೇವಣ್ಣ, ತಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀರ. ಈಗ ತಾವು ಮೈನಾರಿಟಿ ಬಗ್ಗೆ ಇವತ್ತೇನು ನಮ್ಮ ಎದುರುಗಡೆ ಚರ್ಚೆ ಮಾಡ್ತಿದ್ದೀರಿ. ನಾವು ಎಂದೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜಾತ್ಯತೀತ ತತ್ವ ಸಿದ್ಧಾಂತಗಳೇನಿದೆ, ಎಲ್ಲ ಜಾತಿ ಧರ್ಮ ವರ್ಗ ಸಮುದಾಯವನ್ನ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು, ಧ್ವನಿಯಾಗಿ ಅವ್ರ ಜೊತೆನಲ್ಲಿ ನಿಲ್ತಕ್ಕಂಥದ್ದು, ಅದರಲ್ಲಿ ನಮ್ಮಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಯಾವ ಕಾರಣಕ್ಕೂ ನಾವೆಲ್ಲರನ್ನೂ ಕೂಡ ಸಮಾನ ಮನಸ್ಸಿಂದ ನೋಡ್ತೇವೆ. ಎಲ್ಲಾ ಸಮಾಜಗಳನ್ನು ಅಪ್ಕೊಳ್ತೇವೆ, ತಪ್ಕೊಳ್ತೇವೆ, ಪ್ರೀತಿಸ್ತೇವೆ, ಗೌರವಿಸ್ತೇವೆ. ತೊಂದರೆನಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ಧ್ವನಿಯನ್ನು ಕೂಡ ಎತ್ತೇವೆ. ತಾವು ಹೇಳ್ದಂಗೆ ನಾವು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಸಂಸತ್ ಚುನಾವಣೆಯಲ್ಲಿ NDA ಮೈತ್ರಿಕೂಟದ ಭಾಗವಾಗಿ ಜನತಾದಳ ಪಕ್ಷ ನಿಂತಿರ್ತಕ್ಕಂಥದ್ದು, ಹೋಗಿರ್ತಕ್ಕಂಥದ್ದು. ಬಹುಶಃ ತಮಗೆ ಎಲ್ಲ ಗೊತ್ತಿದೆಯಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇಷ್ಟು ವರ್ಷದಲ್ಲಿ ಪ್ರಪ್ರಥಮವಾಗಿ ಮೊದಲನೇ ಬಾರಿ ಒಂದ್ ಕಡೆ ಬಹಳ ಇಲ್ಲಿ ಮುಖ್ಯವಾದಂಥ ಅಂಶ, ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಭಾರತ ರಾಷ್ಟ್ರವನ್ನ ಕಟ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ, ಅದರಲ್ಲೂ ವಿಶೇಷವಾಗಿ ಭಾರತ ರಾಷ್ಟ್ರವನ್ನ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಹೊರಹೊಮ್ಮಬೇಕು ಅಂತಕ್ಕಂಥ ಅವರ ಕಲ್ಪನೆ ಏನಿದೆ, 3ನೇ ಸ್ಥಾನಕ್ಕೆ ಅದನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅದನ್ನ 1ನೇ ಸ್ಥಾನಕ್ಕೆ ತಲುಪಿಸಬೇಕು ಅಂತಕ್ಕಂಥದ್ದೇನಿದೆ, ಇವೆಲ್ಲವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಕೂಡ, ಯಾಕಂದ್ರೆ ನಾನು ಒಂದು ಮಾತು ಹೇಳ್ತೇನೆ,
ಈ ಸ್ಥಳೀಯ ಚುನಾವಣೆಗಳಲ್ಲಿ ಪ್ಲಸ್ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭೆ ಮತ್ತೆ ಸಂಸತ್ ಚುನಾವಣೆಯಲ್ಲಿ 33% ರಿಸರ್ವೇಶನ್ ಬಿಲ್ಲನ್ನ ಏನ್ ಜಾರಿಗೊಳಿಸಿದ್ರು ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು, ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು 96ರಲ್ಲೇ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಿತ್ತು. ರಾಜ್ಯಸಭೆಯಲ್ಲಿ ಅವ್ರಿಗೆ ಕ್ಲಿಯರೆನ್ಸ್ ಸಿಕ್ತು, ಬಟ್ ಲೋಕಸಭೆಯಲ್ಲಿ ಅವ್ರ ಕ್ಲಿಯರೆನ್ಸ್ ಆಗಲಿಲ್ಲ. ಯಾಕೆಂದ್ರೆ ಅಷ್ಟರಲ್ಲಿ ಅವ್ರ ಸರ್ಕಾರನೂ ಬಿಟ್ಟು ಪ್ಲಸ್ ನಮಗೆ ಮೆಜಾರಿಟಿನೂ ಇರಲಿಲ್ಲ. ಇಂಥ ಕಲ್ಪನೆಗಳು ಇವತ್ತು ದೇವೇಗೌಡರು ಸಾಹೇಬ್ರ ಕಲ್ಪನೆನ ಕನಸಾಗಿರ್ತಕ್ಕಂಥ ಕಲ್ಪನೆಗಳನ್ನ ನನಸುಗೊಳಿಸಿರ್ತಕ್ಕಂಥ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಹಾಗಾಗಿ ಅವ್ರ ಜೊತೆನಲ್ಲಿ ಜನತಾದಳ ಪಕ್ಷ ಬಹಳ ಬಲವಾಗಿದೆ. ಜೊತೆಯಲ್ಲಿ ನಮ್ಮ ಕೋಆರ್ಡಿನೇಷನ್ ವಿಚಾರವಾಗಿ ತಾವು ಹೇಳ್ತಾ ಇದ್ರಿ, ಬಹುಶಃ ಕೋಆರ್ಡಿನೇಷನ್ದು ಚರ್ಚೆಗಳು ಸಾಕಷ್ಟು ಬಂದಿದೆ, ಬೆಳಕಿಗೆ ಬಂದಿದೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿ ನಡೆದು ಹೋಗ್ಬೋದು, ಬಟ್ ನಮಗೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಭಾಗದಲ್ಲೆಲ್ಲ ಓವರಾಲ್ ಆಗಿ ರಾಜ್ಯ ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ರಾಜ್ಯದಲ್ಲಿ ಆಗಬೇಕು, ಜಿಲ್ಲೆಗಳಲ್ಲಿ ಆಗಬೇಕು, ತಾಲೂಕುಗಳಲ್ಲಿ ಆಗಬೇಕು. ಎರಡು ಪಕ್ಷ ಒಂದು ಸೌಹಾರ್ದಯುತವಾಗಿ ಒಂದು ಮಿತ್ರತ್ವವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ಕಾರ್ಯಕರ್ತರ ಬಯಕೆ ಇದೆ. ಇವೆಲ್ಲ ಅತಿ ಶೀಘ್ರದಲ್ಲೇ ಪಕ್ಷದ ವರಿಷ್ಠರು, ಎರಡು ಪಕ್ಷದ ವರಿಷ್ಠರು ನೆರವೇರಿಸ್ತಾರೆ.